ಎಲ್ಲರಿಗೂ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಈಗಾಗಲೇ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಕುರಿತಂತೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿದಂಥ ಪ್ರಶ್ನೆಗಳ ಕುರಿತು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಸೊ ಕ್ಷಮೆ ಇರಲಿ, ಕೆಲವು ಕಾರಣಾಂತರಗಳಿಂದ ತರಗತಿ ಮಾಡೋಕ್ಕಾಗ್ತಾ ಇದ್ದಿಲ್ಲ. ಸೊ ನಾವು ಇವತ್ತು ಮತ್ತೊಂದು ವಿಶೇಷ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಇನ್ನೇಕೆ ತಡ ಮಾಡೋಣ, ಈ ಟಿ ಇ ಟಿ, ಜಿ ಪಿ ಎಸ್ ಸ್ಟಾರ್, ಎಚ್ ಎಸ್ ಸ್ಟಾರ್, ಕೆಸೆಟ್, ಸಿ ಟಿ ಟಿ, ಬಿ ಎಡ್ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆಯನ್ನು ಬರೆಯಲು ಅನುಕೂಲವಾಗುವಂತಹ ಕೆಲವು ಶೈಕ್ಷಣಿಕ ಮನೋವಿಜ್ಞಾನದ ಮುಖ್ಯವಾದ ಅಂಶಗಳನ್ನು ಇವತ್ತು ನಾವು ಬಹುವಾಕ್ಯದ ರೂಪದಲ್ಲಿ ಚರ್ಚೆ ಮಾಡಲಿದ್ದೇವೆ. ಸೊ ಮೊದಲಿಗೆ ಬಂದುಬಿಟ್ಟು ರಚನಾವಾದ ಮತ್ತು ಕಾರ್ಯವಾದ ಒಂದು ವಿಷಯಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ಒಂದನೇ ಪ್ರಶ್ನೆ ನೋಡೋಣ. ಸೊ ಇದು ಹೇಳಿಕೆ ರೂಪದೊಳಗೆ ಐತೆ ನೋಡ್ರಿ. ಇದು ಏನೈತಪ್ಪ ಅಂತಂದ್ರೆ, ಒಂದು, ರಚನಾವಾದಿಗಳು ಮನಸ್ಸಿನ ರಚನೆ ಮತ್ತು ಪ್ರಜ್ಞೆಯನ್ನು ಅಧ್ಯಯನ ಮಾಡಲು ಅಂತರ್ನಿರೀಕ್ಷಣೆ ಬಳಸಿದರು ಅಂತ ಒಂದು ಹೇಳಿಕೆ ಐತಿ. ಎರಡನೇ ಹೇಳಿಕೆ, ಕಾರ್ಯವಾದಿಗಳು ಮನಸ್ಸು ಕಾರ್ಯನಿರ್ವಹಿಸುವ ರೀತಿ ಹಾಗೂ ಪರಿಸರಕ್ಕೆ ಹೊಂದಿಕೊಳ್ಳುವ ಪ್ರಕ್ರಿಯೆಗೆ ಆದ್ಯತೆ ನೀಡಿದರು. ಮೂರು, ವಿಲ್ಹೆಲ್ಮುಂಟ್ ರಚನಾವಾದದ ಹರಿಕಾರರಾದರೆ ವಿಲಿಯಂ ಜೇಮ್ಸ್ ರವರು ಕಾರ್ಯವಾದದ ಪ್ರಮುಖ ವಕ್ತಾರರು ಅಂತಂದೇಳಿ ಕೇಳ್ಯಾರ. ಸೊ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಡಿ 1, 2 ಮತ್ತು 3 ಎಲ್ಲವೂ ಸರಿ ಅಂತ ಇಲ್ಲಿ ಪ್ರಶ್ನೆಗೆ ಅವರು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಗುತ್ತೆ ಅಂತಂದೇಳಿ ನೋಡ್ರಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ 1, 2 ಮತ್ತು 3 ಎಲ್ಲವೂ ಸರಿ ಅಂತ ಹೇಳಿದಲ್ಲ, ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಇದರ ಒಂದು ವಿವರಣಾತ್ಮಕವನ್ನು ನೋಡೋಣ. ರಚನಾವಾದ ವರ್ಸಸ್ ಕಾರ್ಯವಾದ ಕುರಿತು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ರಚನಾವಾದ ಅಂದ ತಕ್ಷಣ ಈ ಒಂದು ರಚನಾವಾದವನ್ನು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದ್ರೆ ವಿಲ್ಹೆಲ್ಮುಂಟ್ ಮತ್ತು ಎ ವಿ ಟಿಚ್ನರ್ ಅಂತಕ್ಕಂಥವ್ರು ಈ ರಚನಾವಾದವನ್ನು ಅವರು ಪ್ರತಿಪಾದಿಸ್ತಾರೆ. ಸೊ 1879ರಲ್ಲಿ ಜರ್ಮನಿಯ ಲಿಪ್ಜಿಗ್ನಲ್ಲಿ ವಿಶ್ವದ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ವಿಲ್ಹೆಲ್ಮುಂಟ್ ರವರು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಸೊ ಮೊದಲಿಗೆ ಇವರು ವಿಲ್ಹೆಲ್ಮುಂಟ್ ಏನು ಮಾಡ್ತಾರಪ್ಪ ಅಂತಂದ್ರೆ, ವಿಶ್ವದಲ್ಲಿಯೇ ಮೊದಲಿಗೆ ವಿಜ್ಞಾನದ ಪ್ರಯೋಗಾಲಯವನ್ನು ತೆರೆದಂಥವ್ರು ಯಾರಪ್ಪ ಅಂತಂತಂದರೆ ವಿಲ್ಹೆಲ್ಮುಂಟ್. ಅದು 1879ರಲ್ಲಿ ಜರ್ಮನಿಯ ಲಿಪ್ಜಿಗ್ನಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಸೊ ಮುಂದುವರೆದು ಮನಸ್ಸನ್ನು ಸಣ್ಣ ಸಣ್ಣ ಘಟಕಗಳಾಗಿ ವಿಂಗಡಿಸಿ ಅಧ್ಯಯನ ಮಾಡಲು ನಿರೀಕ್ಷಣೆ, ಅಂತರ್ನಿರೀಕ್ಷಣೆ ಅಂದ್ರೆ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೀವಿ ನಾವು, ತನ್ನನ್ನು ತಾನು ಒಳಹೊಕ್ಕು ಅಧ್ಯಯನ ಮಾಡುವುದು, ಅಂತರಾವಲೋಕನ ಅಂತ ಏನು ಕರಿತೀವಲ್ಲ ಇಂಟ್ರಾಸ್ಪೆಕ್ಷನ್. ಸೊ ಅಂತರಾವಲೋಕನ, ರಚನಾವಾದ ಮತ್ತು ವರ್ತನವಾದ 3 ವಾದಗಳನ್ನು ಪ್ರತಿಪಾದಿಸ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಅವರು ವಿಲ್ಹೆಲ್ಮುಂಟ್ ರವರು ಅಂತಕ್ಕಂಥದ್ದು. ಸೊ ಈ ರಚನಾವಾದವನ್ನು ಏನು ಮಾಡ್ತಾರೆ ಅವರು ವಿಲ್ಹೆಲ್ಮುಂಟ್ ಮತ್ತು ಟಿಚ್ನರ್ ಅವರೊಂದಿಗೆ ಏನು ಸೇರಿಕೊಂಡು ಏನು ಮಾಡ್ತಾರೆ ಈ ಒಂದು ವಾದವನ್ನು ಮಂಡಿಸ್ತಾರೆ ಅಂತಕ್ಕಂಥದ್ದು. ಅಂದರೆ ಪ್ರಜ್ಞೆಯ ಅನುಭವಗಳನ್ನು ವಿಶ್ಲೇಷಣೆ ಮಾಡ್ತಾರೆ, ಮನಸ್ಸಿನ ಒಳಗೆ ತನ್ನನ್ನು ತಾನು ಒಳಹೊಕ್ಕು ಅಂತರಾವಲೋಕನ ಮಾಡಿಕೊಳ್ತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ಅದೇ ರೀತಿಯಾಗಿ ಕಾರ್ಯವಾದ ಅಂತಂದು ಏನು ಕರಿತೀವಿ. ಸೊ ಕಾರ್ಯವಾದ ಅಂದ ತಕ್ಷಣ ನಮಗೆ ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯಿ ಅಂತಕ್ಕಂಥವ್ರು. ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯಿರವ್ರು ಏನು ಮಾಡ್ತಾರೆ, ಅಮೇರಿಕಾದ ವಿಲಿಯಂ ಜೇಮ್ಸ್ರವರು ಇದೈತಲ್ಲ ಎಲ್ಲ ಇದು ವಿಲಿಯಂ ಜೇಮ್ಸ್ ಏನು ಮಾಡ್ತಾರೆ, ರಚನಾವಾದ ಕಲ್ಪನೆಯನ್ನು ವಿರೋಧಿಸುತ್ತಾರೆ. ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯಿರವ್ರು ಏನು ಮಾಡ್ತಾರೆ, ಈ ಒಂದು ರಚನಾವಾದ ಕಲ್ಪನೆಯನ್ನು ವಿರೋಧಿಸ್ತಾರೆ. ಮನಸ್ಸು ಎಷ್ಟಿದೆ ಎಂಬುದಕ್ಕಿಂತ ವ್ಯಕ್ತಿಯು ಪರಿಸರಕ್ಕೆ ಅನುಗುಣವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತಾನೆ ಅಂತಂದು ಇಲ್ಲಿ ತಿಳಿಸ್ಕೊಡ್ತಾರೆ ನೋಡ್ರಿ. ಇವರು ಇದನ್ನು ಕಾರ್ಯವಾದವನ್ನು ವಿರೋಧ ಮಾಡಿದಂಥವ್ರು ಯಾರು, ಇದು ಪ್ರತಿಪಾದಕರಲ್ಲ ನೋಡ್ರಿ, ಇವರು ವಿರೋಧ ಮಾಡಿದಂಥವ್ರು ಅಂತ ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯಿ. ಸೊ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ, ಆ ವ್ಯಕ್ತಿಯ ಮನಸ್ಸು ಎಷ್ಟಿದೆ ಎಂಬುದಕ್ಕಿಂತ ವ್ಯಕ್ತಿಯ ಪರೀಕ್ಷೆ ಎಷ್ಟು ಒಂದು ಪರಿಸರಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸ್ತದೆ ಅಂತೇಳಿ ಅವರು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡೋಣ್ರಿ. ಎರಡನೇ ಪ್ರಶ್ನೆ, ನಡವಳಿಕೆವಾದಿ
ಕಲಿಕಾ ಸಿದ್ಧಾಂತಗಳು ಅಂತೇಳಿ ಸಂಬಂಧಪಟ್ಟಂಥ ಒಂದು ವಿಷಯಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳು. ಈ ಕೆಳಗಿನ ಯಾವ ಜೋಡಿಯು ಸೂಕ್ತವಾಗಿ ಹೊಂದಾಣಿಕೆ ಆಗುತ್ತದೆ ಅಂತಂದು ಹೇಳ್ಕ್ಯಾರ. ಸೊ ಇದು ಹೇಳಿಕೆ ರೂಪದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಇನ್ನು ಮೇಲೆ ನೀವು ಯಾವುದೇ ಒಂದು ಪರೀಕ್ಷೆಯನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತೀರಪ್ಪ ಅಂತಂದರೆ ಆಲ್ಮೋಸ್ಟ್ 90% ಹೇಳಿಕೆ ರೂಪದಲ್ಲಿ ಇರ್ತವೆ. ಹಾಗಾಗಿ ನೀವು ಡೆಪ್ತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಈ ಒಂದು ಒಂದನೇದು ನೋಡೋಣ್ರಿ, ಇಲ್ಲಿ ಶಾಸ್ತ್ರೀಯ ನಿಬಂಧನ ಉದ್ದೀಪನ ಅನುಕ್ರಿಯೆ ಸಹಚಾರ ಕಲಿಕೆ ಅಂತಂದು ಇವಾನ್ ಪಾವ್ಲೋ ಅಂತ ಕೊಟ್ಟಾನ. ಅಂದ್ರೆ ಈ ಕೆಳಗಿನ ಯಾವ ಜೋಡಿಯು ಸೂಕ್ತವಾಗಿ ಹೊಂದಾಣಿಕೆ ಆಗುತ್ತಂತ ಕೇಳ್ಯಾರ್ರಿ. ಇಲ್ಲೇನು ಮಾಡ್ರೆ, ಒಂದು ಕಡೆಗೆ ಅವರು ಒಂದು ವಾದ ಅಥವಾ ಒಂದು ಸಿದ್ಧಾಂತವನ್ನು ಕೊಟ್ಟಾರ, ಈ ಕಡೆಗೆ ಪ್ರತಿಪಾದಕರನ್ನು ಕೊಟ್ಟಾರ. ಅವರು ಯಾರ್ಯಾರಿಗೆ ಹೊಂದಿಕೆ ಆಗ್ತಾರ ಅಂತಕ್ಕಂಥದ್ದನ್ನು ತಿಳಿಸ್ರಿ ಅಂತಂದೇಳಿ ಕೊಟ್ಟಾರ. ಈ ಶಾಸ್ತ್ರೀಯ ನಿಬಂಧನ ಉದ್ದೀಪನ ಅನುಕ್ರಿಯೆ ಸಹಚಾರ ಕಲಿಕೆ ಅಂತ ಇವಾನ್ ಪಾವ್ಲೋ ಅಂತ ಕೊಟ್ಟಾರ. ಕಾರ್ಯಾತ್ಮಕ ನಿಬಂಧನ ಪುನರ್ಬಲನ ಶಿಕ್ಷೆಯ ಆಧಾರದ ಮೇಲೆ ನಡವಳಿಕೆ ಅಂತಂದು ಹೇಳಿ ಇವರು BF ಸ್ಕಿನ್ನರ್ ಅವರು ಕೊಟ್ಟಾರ. ಯತ್ನ ದೋಷ ಅಥವಾ ಪ್ರಯತ್ನ ದೋಷ ಸಿದ್ಧಾಂತ ಅಭ್ಯಾಸ ಪರಿಣಾಮ ನಿಯಮಗಳು AL ಥಾರ್ಡೈಕ್ ಅಂತ ಕೊಟ್ಟಾರ. ಸೊ ಇವು ಯಾವ ಹೊಂದಿಕೆ ಆಗ್ತಾವೆ ನೋಡ್ರಿ. ಇಲ್ಲಿ ಆಪ್ಷನ್ 1 ಮತ್ತು 2 ಮಾತ್ರ, ಆಪ್ಷನ್ 1 ಮತ್ತು 3 ಮಾತ್ರ, ಆಪ್ಷನ್ 1, 2 ಮತ್ತು 3 ಎಲ್ಲವೂ ಸರಿಯಾಗಿವೆ ಅಂತ ಕೇಳ್ಯಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಗ್ತದಪ್ಪ ಅಂತಂದ್ರೆ ಆಪ್ಷನ್ ಡಿ. ಇದು ಸಿ ಆಗೈತ್ರಿ, ಅದು ಡಿ ಆಗೈತಿ. 1, 2 ಮತ್ತು 3 ಎಲ್ಲವೂ ಸರಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ಪ್ರಶ್ನೆ ನೋಡೋಣ. ಸೊ ಇದರ ಒಂದು ವಿವರಣಾತ್ಮಕವನ್ನು ನೋಡೋಣ. ಈ ಶಾಸ್ತ್ರೀಯ ಅನುಬಂಧನ ಅಥವಾ ನಿಬಂಧನ ಸಿದ್ಧಾಂತ ಏನಿದೆಲ್ಲ ಇವಾನ್ ಪಾವ್ಲೋರವರು ಪ್ರತಿಪಾದನೆ ಮಾಡ್ತಾರೆ. ನಾಯಿಯ ಮೇಲೆ ಪ್ರಯೋಗ ನಡೆಸಿ ಸ್ವಾಭಾವಿಕ ಉದ್ದೀಪನಕ್ಕೆ ಬರುವ ಅನುಕ್ರಿಯೆಯನ್ನು ಅಸ್ವಾಭಾವಿಕವಾಗಿ ಉದ್ದೀಪನಕ್ಕೂ ಪಡೆಯುವಂತೆ ಮಾಡಿದರು. ಅಂದ್ರೆ ಈ ಒಂದು ಸಹಜವಾದ ಪ್ರತಿಕ್ರಿಯೆಗೆ ಕೃತಕ ಒಂದು ಅಥವಾ ಅಸ್ವಾಭಾವಿಕ ಪ್ರತಿಕ್ರಿಯೆಯನ್ನು ಹೇಗೆ ಅದು ಸುರಿಸುತ್ತದೆ ಅಂತಂದೇಳಿ. ಈ ಗಂಟೆ ಶಬ್ದ ಮತ್ತು ಜೊಲ್ಲು ಸುರಿಸುವುದು ಇಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಅಂದ್ರೆ ಈ ನಾಯಿಗೆ ಮಾಡ್ತಾರೆ, ಒಮ್ಮೆ ಕೃತಕವಾಗಿ ಇದು ಮಾಡ್ತಾರೆ, ಪ್ರಚೋದನೆ ನೀಡ್ತಾರೆ. ಅಂದ್ರೆ ಒಂದು ಆಹಾರವನ್ನು ಕೊಡ್ತಾರೆ, ಅದಕ್ಕೆ ಜೊಲ್ಲು ಸುರಿಸುತ್ತೆ ಮತ್ತು ಬೆಲ್ಲ ಹಾಕ್ತಾರೆ. ಸೊ ಅದಕ್ಕೇನಾಗುತ್ತೆ, ಈಗ ಒಂದು 2-3 ಸರಿ ಪ್ರಯತ್ನ ರಿಟರ್ನ್ ಆದಾಗ ನಾಯಿಗೆ ಏನಾಗುತ್ತೆ, ಗಂಟೆ ಬಾರಿಸಿದರೆ ನನಗೆ ಆಹಾರ ಸಿಗುತ್ತದೆ ಅಂತ ಒಂದು ಪರಿಕಲ್ಪನೆ ಮೂಡ್ತದೆ. ಅದಕ್ಕೆ ಮಾಡುತ್ತಾ ಕೃತಕ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆಯನ್ನು ನೀಡತಕ್ಕಂಥದ್ದನ್ನು ತೋರಿಸ್ಕೊಡುವಂಥ ಪ್ರಯತ್ನವನ್ನು ಈ ಒಂದು ಸಿದ್ಧಾಂತದಲ್ಲಿ ಮಾಡ್ಯಾರ. ಕಾರ್ಯಾತ್ಮಕ ನಿಬಂಧನ ಅಂತಕ್ಕಂಥ ಒಂದು ಸಿದ್ಧಾಂತದೊಳಗೆ BF ಸ್ಕಿನ್ನರ್ ಅವರು ಇದನ್ನು ಮಾಡ್ತಾರೆ, ಕ್ರಿಯಾಜನ್ಯ ಸಿದ್ಧಾಂತ ಅಂತ ಹೇಳಿ ಕೇಳ್ತೇವೆ. ಸೊ ಇಲ್ಲಿ ಪಾರಿವಾಳ ಮತ್ತು ಇಲಿಗಳ ಮೇಲೆ ಪ್ರಯೋಗ ನಡೆಸ್ತಾರೆ ರೀ. ಸೊ ಈ ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಸಿದ್ಧಾಂತ ಯಾವ ಒಂದು ಪ್ರಾಣಿ ಪಕ್ಷಿಗಳ ಮೇಲೆ ಐತಪ್ಪ ಅಂತಂದ್ರೆ ಪಾರಿವಾಳ ಮತ್ತು ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಇಲ್ಲಿ ನಡವಳಿಕೆಗೆ ಧನಾತ್ಮಕ ಪುನರ್ಬಲನ ಐತಿ. ಸೊ ಇದನ್ನು ನೋಡ್ಕೊಳ್ರಿ. ಅದೇ ರೀತಿಯಾಗಿ ಯತ್ನ ದೋಷ ಸಿದ್ಧಾಂತ ಇವರು EL ಥಾರ್ಡೈಕರ್ ಅವರು ಬೆಕ್ಕಿನ ಮೇಲೆ ಪ್ರಯೋಗವನ್ನು ಮಾಡ್ತಾರೆ. ಅಲ್ಲಿ ನಿರಂತರ ಪ್ರಯತ್ನ, ತಪ್ಪು ತಿದ್ದಿಕೊಳ್ಳುವ ಪ್ರಯತ್ನ, ಅಂದರೆ ಸತತ ಪ್ರಯತ್ನ ತಪ್ಪು ಆಗುತ್ತೆ ಅಂದ್ರೆ ಅಲ್ಲಿ ಒಂದು ಸರಿ ಏನಾಗುತ್ತೆ, ತಿದ್ದುಕೊಳ್ತಾ ಹೋಗುತ್ತೆ. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ರಿ. ಇನ್ನು ಮುಂದುವರೆದು ಗೆಸಾಲ್ಟ್ ಪಂಥ ಅಂತ ಹೇಳ್ತಿರ್ತೀವಿ, ಇದು ಅಥವಾ ಒಳನೋಟ ಕಲಿಕೆಯ ಸಿದ್ಧಾಂತ ಅಂತ ಕೇಳ್ತೀವಿ. ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಆಗಿರ್ತೈತಿ. ಗೆಸಾಲ್ಟ್ ಪಂಥಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳ್ಯಾರ. 1, ಗೆಸಾಲ್ಟ್ ಎಂಬುದು ಜರ್ಮನ್ ಪದವಾಗಿದ್ದು ಇದರ ಅರ್ಥ ಸಮಗ್ರ ರೂಪ, ವಿನ್ಯಾಸ ಅಂತಂದೇಳಿ ಕೇಳ್ಯಾರ. ಅಂದ್ರೆ ಗೆಸಾಲ್ಟ್ ಪಂಥಕ್ಕೆ ಇಲ್ಲಿ ತಪ್ಪಾದ ಹೇಳಿಕೆಯನ್ನು ಕಂಡಿಡ್ಬೇಕು. ಸೊ ಇದೇನೈತಿ, ಸರಿ ಆಗುತ್ತೆ ರೀ. ಹಾಗಾದರೆ ಕೋಲಾರ ಸುಲ್ತಾನ್ ಚಿಪಾಂಜಿಯ ಮೇಲೆ ಪ್ರಯೋಗ ನಡೆಸಿ ಒಳನೋಟ ಕಲಿಕೆ ಪ್ರತಿಪಾದಿಸಿದರು ಅಂತ ಕೇಳ್ಯಾರ. ಇನ್ನು ಅದೇ ರೀತಿಯಾಗಿ ಗೆಸ್ಟಾಲ್ಟ್ವಾದಿಗಳು ಪ್ರಕಾರ ಕಲಿಕೆಯ ಭಾಗಶಃ ಹಂತ ಹಂತವಾಗಿ ನಡೀತಿದೆ ಅಂತದ್ದು. ಸೊ ಈ 2ನೇದು ಕರೆಕ್ಟ್ ಐತ್ರಿ, 3ನೇದು ತಪ್ಪೈತಿ. ಏನಾಗೈತ್ರಿ, ಆಪ್ಷನ್ ಬಿ 3 ಮಾತ್ರ ತಪ್ಪಾಗಿದೆ ಅಂತಂದೇಳಿ ಕೊಟ್ಟಾನ. ಸೊ ಇದರ ಒಂದು ವಿವರಣಾತ್ಮಕ ರೂಪವನ್ನು ನೋಡೋಣ. ಈ ಸಮಗ್ರ ದೃಷ್ಟಿಕೋನ ಅಂತಂದೇಳಿ ಪ್ರಮುಖರು ಇಲ್ಲಿ ಏನು ಮಾಡ್ತಾರೆ, ಮ್ಯಾಕ್ಸ್ ವರ್ತ್ ಮೇಯರ್, ಉಲ್ಫ್ ಗ್ಯಾಂಗ್ ಕೋಲಾರ್, ಕಾರ್ಟ್ಕಾಫ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಇವರ ಒಂದು ಗುಂಪನ್ನು ಏನಂತಿದ್ರು, ಗೆಸ್ಟಾಲ್ಟ್ ಅಂತಿದ್ರು. ಸೊ ಇದು ಭಾಗಶಃ ಇದನ್ನು ಇವರು ಏನು ಮಾಡ್ತಾರೆ, ವಿರೋಧಿಸ್ತಾರೆ. ಇವರು ಭಾಗಶಃ ಹಂತದ ಕಲಿಕೆಯನ್ನು ಏನು ಮಾಡ್ತಾರೆ, ಸಂಪೂರ್ಣವಾಗಿ ವಿರೋಧಿಸ್ತಾರೆ. ಇನ್ನು ದಿಢೀರ ಪರಿಹಾರ ಅಂತಂದೇಳಿ ಕೋಲಾರ ಪ್ರಯೋಗ ಸುಲ್ತಾನ್ ಚಿಪಾಂಜಿ ಮೇಲೆ ಹಂತವಾಗಿ ಅವ್ರು ನಡೆಸ್ತಾರೆ. ಸೊ ಇದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಂಡು ನೀವು ಓದ್ಕೊಳ್ರಿ. ಇನ್ನು ಅದೇ ರೀತಿಯಾಗಿ 4ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಈ ರೀತಿಯಾಗಿದೆ. ಇದು ಜ್ಞಾನಾತ್ಮಕ ಮತ್ತು ನಿರ್ಮಾಣಾತ್ಮಕ ಪಂಥಕ್ಕೆ ಸಂಬಂಧಿಸಿದ್ದಾಗಿದೆ. ಪ್ರಶ್ನೆ ನೋಡೋಣ್ರಿ. ಪಿಯಾಜೆ ಮತ್ತು ವೈಗೋಟ್ಸ್ಕಿ ಕುರಿತು ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ಯಾರ ನೋಡ್ರಿ.
ಪಿಯಾಜೆ ಮತ್ತು ವೈಗೋಟಸ್ಕಿಯವರ ಕುರಿತು ಯಾವ ಯಾವ ಪ್ರಯೋಗಗಳು ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ಯಾರ. ಆಪ್ಷನ್ 1 ಪಿಯಾಜೆ ಪ್ರಕಾರ ಮಗುವಿನ ಜ್ಞಾನ ವಿಕಾಸಕ್ಕೆ ವಯಸ್ಸು ಮತ್ತು ಜೈವಿಕ ಪಕ್ವತೆ ಮುಖ್ಯ. ವೈಗೋಟಸ್ಕಿ ಪ್ರಕಾರ ಸಾಮಾಜಿಕ ಸಂವಹನ, ಸಂಸ್ಕೃತಿ ಮತ್ತು ಭಾಷೆ ನಿರ್ಣಾಯಕ. ವೈಗೋಟಸ್ಕಿಯವರ GDP ಎಂದರೆ ಮಗು ಸ್ವತಃ ಮಾಡುವ ಕೆಲಸ ಮತ್ತು ಆಸರೆಯಿಂದ ಮಾಡುವ ಕೆಲಸದ ನಡುವಿನ ಅಂತರ ಅಂತ ಕೇಳ್ಯಾರ. ಸೊ ಆಪ್ಷನ್ ಬಂದ್ಬಿಟ್ಟು 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ ಇದು ಡಿ ಆಗೈತೆ ಇದು ಸಿ ಆಗಬೇಕು. 1, 2 ಮತ್ತು 3 ಎಲ್ಲವೂ ಸರಿ ಅಂತ ಕೇಳ್ಯಾರ. ಸೊ ಇವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತಾ ನೋಡ್ರಿ. ಏನು ಕೇಳ್ಯಾರಲ್ಲಿ ಪಿಯಾಜೆ ಮತ್ತು ವೈಗೋಟಸ್ಕಿ ಅವರ ಕುರಿತು ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಂದು ಕೇಳ್ಯಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡ್ರಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು. 1, 2 ಮತ್ತು 3 ಎಲ್ಲವೂ ಸರಿ ಅಂತ ಐತಲ್ಲ. ಸೊ ಇದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇದ್ರ ಕುರಿತು ಇನ್ನಷ್ಟು ಮಾಹಿತಿ ಅಂತ ತಿಳ್ಕೊಂಡ್ರಿ. ವೈಯಕ್ತಿಕ ನಿರ್ಮಾಣವಾದ ಅಂತೇಳಿ ಜೀನ್ ಪಿಯಾಜೆ ಅವರು ಪ್ರತಿಪಾದನೆ ಮಾಡ್ತಾರೆ. ಮಗು ಪುಟ್ಟ ವಿಜ್ಞಾನಿ ಅಂತ ಕರಿತೀವಿ ನೋಡ್ರಿ. ಮಗುವನ್ನು ಪುಟ್ಟ ವಿಜ್ಞಾನಿ ಅಂತ ಯಾರು ಕರಿತಾರಪ್ಪ ಅಂತಂದ್ರೆ ಜೀನ್ ಪಿಯಾಜೆ ಅವರು. ಯಾಕಂತಂದ್ರೆ ಅದು ಏನು ಮಾಡುತ್ತಾ ಸ್ವಯಂ ಅನ್ವೇಷಣೆಯಿಂದ ಜ್ಞಾನವನ್ನು ನಿರ್ಮಿಸಿಕೊಳ್ಳುತ್ತದೆ. ಹಾಗಾಗಿ ಏನು ಮಾಡ್ತಾರೆ ಮಗುವನ್ನು ಪುಟ್ಟ ವಿಜ್ಞಾನಿ ಅಂತ ಕರೀತಾರೆ. ಸೊ ಇವರು ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿದಂತೆ 4 ಹಂತಗಳನ್ನು ಇವರು ಮಾಡ್ತಾರೆ. 1ನೇದು ಸಂವೇದನಾಗತಿ, 2 ಪೂರ್ವ ಕಾರ್ಯಾತ್ಮಕ, 3 ಮೂರ್ತ ಕಾರ್ಯ, 4 ಅಮೂರ್ತ ಕಾರ್ಯಾತ್ಮಕ ಅಂತಂದೇಳಿ ಅಥವಾ ಔಪಚಾರಿಕ ಕಾರ್ಯ ಅಂತೇಳಿ 4 ಹಂತಗಳನ್ನು ಮಾಡ್ತಾರೆ. ಸೊ ಪ್ರತಿ ಬಾರಿ ಈ ಒಂದು ಹಂತಗಳ ಮೇಲೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಸಿಟೆಟ್ ಇರ್ಬೋದು, TET ಒಳಗಿರ್ಬೋದು. ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ಸಿದ್ಧಾಂತದ ಏನು ಪ್ರಯೋಗಗಳನ್ನ ಪ್ರಯೋಗದ ಒಂದು 4 ಹಂತಗಳನ್ನು ಯಾವುದವಲ್ಲ, ಸೊ ಅವನ್ನ ಏನು ಮಾಡ್ತಾರೆ ಹೊಂದಿಸಿ ಬರೆಯೊಳಗೆ ಅಥವಾ ಕಾಲಾನುಕ್ರಮದೊಳಗೆ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನು ಸಾಮಾಜಿಕ ನಿರ್ಮಾಣವಾದ ಅಂತಂದೇಳಿ ವೈಗೋಟಸ್ಕಿ ಹೇಳಿದ್ರು. ಮಗುವಿನ ಕಲಿಕೆಗೆ ಸಮಾಜ, ಸಂಸ್ಕೃತಿ ಮತ್ತು ಹಿರಿಯರ ಆಸರೆ ಭಾಳ ಮುಖ್ಯ ಅಂತಂದು ಹೇಳ್ತಾರೆ. ಇವರು ZP ಝೋನ್ ಆಫ್ ಪ್ರಾಕ್ಸಿಮಲ್ ಎಂಬ ಒಂದು ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತೇಳಿ ಒಂದು GDP ಒಳಗೆ ಒಂದು ಮಾದರಿ ಒಳಗೆ ಇವರು ಒಂದು ಸಿದ್ಧಾಂತನ ಪ್ರತಿಪಾದನೆ ಮಾಡ್ತಾರೆ. ಸ್ವತಃ ಮಾಡುವ ಸಾಧನೆ ಮತ್ತು ಮಾರ್ಗದರ್ಶನದಿಂದ ಮಾಡುವ ಸಾಧನೆಯ ನಡುವಿನ ಅಂತರದ ಕುರಿತು ಈ ಒಂದು ಸಿದ್ಧಾಂತ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಮುಂದಿನ ಭಾಗದೊಳಗೆ ಮತ್ತಿಷ್ಟು ವಿಸ್ತರಣಾತ್ಮಕ ಮತ್ತು ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಬರ್ತೇನೆ. ಧನ್ಯವಾದಗಳು. ಸೊ ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಥರನಾಗಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಂದು ತರಗತಿಯನ್ನು ಬರ್ತೇನೆ. ಧನ್ಯವಾದಗಳು.